ಈ ಮಾವಿನಕಾಯಿ ಸೀಸನ್ ಅಂದ್ರೆ ಆಯ್ತು ನೋಡ್ರಿ. ಉಪ್ಪಿನಕಾಯಿ ಮಾಡೋ ಸಂಭ್ರಮ ಎಲ್ಲರಿಗೂ. ಇವತ್ತು ನಾನು ನಿಮ್ಗೆ ಬಹಳ ಸರಳ ವಿಧಾನದೊಳಗೆ ಆಮೇಲೆ ಬಹಳ ಸರಿಯಾದ ಪ್ರಮಾಣದೊಳಗ ಅಳತೆ ತಗೊಂಡು ಯಾವ ರೀತಿ ಮಸಾಲೆಗಳನ್ನ ರೆಡಿ ಮಾಡ್ಬೇಕು, ಆಮೇಲೆ ಇದನ್ನ ಯಾವ ರೀತಿ ನೀವು ಸ್ಟೋರ್ ಮಾಡಿದ್ರೆ ಜಾಸ್ತಿ ದಿನ ಬಾಳಿಕೆ ಬರ್ತದೆ ಎಲ್ಲವನ್ನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ. ಹರೇ ಶ್ರೀನಿವಾಸ ಸ್ವಾದಿಷ್ಟ ರೆಸಿಪಿಗೆ ಸ್ವಾಗತ. ಯೂಶಲಿ ಮಾರ್ಚ್ ಒಳಗೆಲ್ಲ ಮಾವಿನಕಾಯಿ ಬಂದಿರ್ತಾವ. ಬಟ್ ನಾವು ವರ್ಷಗಟ್ಲೆ ಇಡ್ಬೇಕಾದ ಮಾವಿನಕಾಯಿಗೆ ಉಪ್ಪಿನಕಾಯಿ ಮಾಡ್ಲಿಕ್ಕೆ ನೋಡ್ರಿ ಈ ಏಪ್ರಿಲ್ ಎಂಡ್ ಮೇ ಜೂನ್ ಫಸ್ಟ್ ವೀಕ್ ಈ ಒಳಗ್ ಮಾವಿನಕಾಯಿ ಉಪ್ಪಿನಕಾಯಿಗೆ ಬಹಳ ಪರ್ಫೆಕ್ಟ್ ಆಗಿ ಬಂದಿರ್ತಾವ. ಒಂದ್ ವೇಳೆ ಅಲ್ಲೇ ಕಟ್ ಮಾಡಿಸ್ಕೊಂಡು ಮಾರ್ಕೆಟ್ ಒಳಗೆ ಬರುದಿತ್ತು ಅಂತಂದ್ರ ಸ್ವಲ್ಪ ನೀರ್ ತಗೊಂಡ್ ಹೋಗ್ಬೇಕಾಗ್ತದ, ಒಂದ್ 4-5 ಬಾಟಲ್ ನೀರು. ಅವ್ರ ಹತ್ರ ಟಬ್ ಇರ್ತದ, ಆ ಟಬ್ ಒಳಗ ಒಂದ್ 10 ನಿಮಿಷ ನೆನೆ ಇಟ್ಟು ಆಮೇಲೆ ಸ್ವಚ್ಛ ತೊಳೆದು ನಾವು ನಮ್ ಜೊತೆಗೆ ಒಂದು ದಪ್ಪಗಿರೋ ಕಾಟನ್ ಬಟ್ಟಿ ತಗೊಂಡ್ ಹೋಗ್ಬೇಕು. ನಮ್ ಬಟ್ಟಿಯಿಂದ ನಾವೇ ಚಂದ ಅವ್ರಿಗೆ ಒರಿಸಿ ಎಲ್ಲ ಕ್ಲೀನ್ ಮಾಡಿ ಕೊಡ್ಬೇಕು. ನಾವು ಯಾವ ಸೈಜ್ ಹೇಳ್ತೀವೋ ಆ ಸೈಜ್ ಒಳಗೆ ಅವ್ರು ಪೀಸಸ್ ಕಟ್ ಮಾಡಿ ಕೊಡ್ತಾರೆ. ಕಟ್ ಮಾಡುವಾಗ ಅದ್ರೊಳಗಿರೋ ಗೊಟ್ಟ ಆಮೇಲೆ ಕಟ್ ಮಾಡೋ ಜಾಗ ಎಲ್ಲ ಕ್ಲೀನ್ ಆಗಿ ಸ್ವಚ್ಛಾಗಿ ಮಾಡಿರ್ತಾರೆ. ಆಮೇಲೆ ಅವ್ರು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅದು ಕೊಟ್ಟು ನಾವು ಯಾವ ಸೈಜ್ ಬೇಕೋ ಆ ಸೈಜ್ ಒಳಗ ಕಟ್ ಮಾಡಿಸ್ಕೋಬೇಕು. ಇಲ್ಲ ನಿಮ್ಗೆ ಮನೆಯೊಳಗೆ ಕಟ್ ಮಾಡ್ಬೇಕಾಗಿದ್ರ ನೀವು ಮನೆಯೊಳಗೆ ತಂದು ಅದನ್ನ ಸ್ವಚ್ಛ ತೊಳೆದು ಒರೆಸಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒಳಗ ಕಟ್ ಮಾಡ್ಕೋಬಹುದು. ಇದು 4 kg ಮಾವಿನಕಾಯಿ ಅದ ನಾನು ಕಟ್ ಮಾಡಿಸಿದ್ದು. ನೋಡ್ಬೋದು ನೀವು ಎಷ್ಟು ಬೇಕೋ ಅದೇ ಸೈಜ್ ಒಳಗೆ ಕಟ್ ಮಾಡ್ಯಾರ. ಗೊಟ್ಟನ್ನು ತೆಗ್ದಾರ ಅವ್ರು, ಬಹಳ ಸ್ವಚ್ಛ ಮಾಡಿ ಕೊಟ್ಟಾರ. ಒಂದೊಂದ್ಸತಿ ಗೊಟ್ಟ ತೆಗದ್ಮೇಲೆ ಒಳಗೊಂದು ಸಣ್ಣ ಪದರ್ ಇರ್ತದ, ಲೇಯರ್ ಈ ತರ. ಇದನ್ನ ಎಲ್ಲಾನು ನೀವು ಒಂದೊಂದೇ ಆರಿಸಿ ತೆಗಿಬೇಕು. ಆಮೇಲೆ ಈ ಮಾವಿನಕಾಯಿ ಸ್ವಲ್ಪ ಹಸಿ ಹಸಿ ಆಗಿರ್ತದೆ, ಯಾಕಂದ್ರೆ ಕಟ್ ಮಾಡಿದಾಗ ಇದ್ರೊಳಗ ಹುಳಿ ಅಂಶ ಬಹಳ ಇದು ಮಾಯಿಶ್ಚರ್ ಬಹಳ ಇರ್ತದ. ಅದಕ್ಕೆ ಇದ್ರದ್ದು ಮಾಯಿಶ್ಚರ್ ಹೋಗ್ಬೇಕು ಅಂತಂದ್ರೆ ನೀವು ಒಂದು ಬಟ್ಟಿ ತಗೊಂಡು ನೀವು ಬಟ್ಟಿಯಿಂದ ಈ ಪ್ರತಿಯೊಂದು ಮಾವಿನಕಾಯಿನ ಒರೆಸ್ಕೋಬೇಕು. ಏನಾದ್ರೂ ಸ್ವಲ್ಪ ಧೂಳು ಅದು ಅನ್ಸಿದ್ರೆ ಬಹಳ ಕ್ವಾಂಟಿಟಿ ಒಳಗಿದ್ದಾಗ ಒಂದೊಂದೇ ಒರೆಸ್ಲಿಕ್ಕೆ ಬಹಳ ಟೈಮ್ ತಗೋತದೆ. ಅದಕ್ಕೆ ನಾನೇನ್ ಮಾಡೀನಿ, ಈ ಫ್ಯಾನ್ ಕೆಳಗೆ ಇದನ್ನ ಒಂದು 3-4 ತಾಸು ಮನೆಯೊಳಗೆ ಫ್ಯಾನ್ ಕೆಳಗೆ ಹಾಕಿನಿ. ಅದ್ರಲಿಂದ ಇದ್ರೊಳಗಿರೋ ಹಸಿ ಮಾಯಿಶ್ಚರ್ ಏನದ ಎಲ್ಲಾನು ಹೋಗ್ತದೆ. ಈಗ 4 kg ಮಾವಿನಕಾಯಿಗೆ ಪರ್ಫೆಕ್ಟ್ ಆದ ಮಸಾಲೆದು ಅಳತಿ ಹೇಳ್ಕೊಡ್ತೀನಿ. ಇದು 300 ಗ್ರಾಮ್ ಸಾಸಿವೆ ಅದ. ದಪ್ಪಗಿರೋ ಸಾಸಿವೆ ಇರ್ತದಲ್ಲ ಅದನ್ನೇ ತಗೊಳ್ರಿ. ಅದು ಏನಾಗ್ತದ, ಪೌಡರ್ ಮಾಡಿದಾಗ ಕಲರ್ ಚಲೋ ಬರ್ತದ. ಸಣ್ಣಗಿರೋ ಸಾಸಿವೆ ಸ್ವಲ್ಪ ಜಾಸ್ತಿ ಕಪ್ಪಗ ಕಲರ್ ಕೊಡ್ತದ. ಇವಾಗ ನಿಮ್ಗೆ ಮುಂದೆ ನಾನು ಬಟ್ಲದಿಂದ ಯಾವ ರೀತಿ ಅಳತಿ ಮಾಡ್ಬೇಕು ಎಲ್ಲವನ್ನ ಅದನ್ನು ಹೇಳ್ಕೊಡ್ತೀನಿ. ಈ ಸಾಸಿವೆನ ನಾವು ಸ್ವಲ್ಪ ಹುರ್ಕೋಬೇಕಾಗ್ತದ. ಅಂದ್ರ ಜಾಸ್ತಿ ಹುರಿಬಾರ್ದು, ಯಾವಾಗ್ಲೂ ಸಾಸಿವೆನ ಸ್ವಲ್ಪ ಬಿಸಿ ಮಾಡ್ಬೇಕು. ಅಂದ್ರ ಹುರಿದ ಮೇಲೆ ಸ್ವಲ್ಪ ಕೈ ಒಳಗ ನಾವು ಈ ರೀತಿ ಸಾಸಿವೆ ಹಿಡಿದ್ರ ಸ್ವಲ್ಪ ಕೈಗೆ ನಮಗ ಬಿಸಿ ಬಿಸಿ ಹತ್ಬೇಕು. ಅಷ್ಟೇ ಹುರಿದ್ರೆ ಸಾಕು. ಆಮೇಲೆ ಅದು ತಣ್ಣಗಾದ್ಮೇಲೆ ಅದ್ರದ್ದು ಪೌಡರ್ ಮಾಡಿ ನಾವು ಇಟ್ಕೊಳ್ಳೋಣ. ನೋಡ್ಬೋದು ಪೂರ್ತಿ ಸಣ್ಣಗೂ ಅಲ್ಲ ಪೂರ್ತಿ ದಪ್ಪನೂ ಅಲ್ಲ, ಈ ರೀತಿ ಪೌಡರ್ ಮಾಡಿ ಸೈಡ್ಗೆ ಇಟ್ಕೊಳ್ರಿ. ಇವಾಗ 100 ಗ್ರಾಮ್ ಮೆಂತೆಕಾಳು, 4 kgಗೆ 100 ಗ್ರಾಮ್ ಮೆಂತೆಕಾಳನ್ನ ತಗೊಂಡು ಲೋ ಫ್ಲೇಮ್ ಒಳಗೆ ಚಂದ ಹುರ್ಕೋರಿ. ಘಮ್ ಅಂತ ವಾಸನೆ ಬರಬೇಕು. ಈ ಮೆಂತೆಕಾಳು ಬಹಳ ಕಪ್ಪುಗಾಗಿ ಆಗಬಾರ್ದು, ಸ್ವಲ್ಪ ಲೈಟ್ ಬ್ರೌನ್ ಬಂದಮೇಲೆ ಇದು ಪೂರ್ತಿ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ನಾವು ಇದ್ರದ್ದು ಪೌಡರ್ ಮಾಡ್ಕೊಳ್ಳೋಣ. ಈ ರೀತಿ ಪೌಡರ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ರಿ. ಇಲ್ಲಿ ಉಪ್ಪಿನಕಾಯಿಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟು ಉಪ್ಪು. ಉಪ್ಪೇನಾದರೂ ಉಪ್ಪಿನಕಾಯಿ ಕಡಿಮೆ ಆಯ್ತು ಅಂತಂದ್ರೆ ಇದು ಮಾವಿನಕಾಯಿ ಉಪ್ಪಿನಕಾಯಿ ಆಯ್ತು, ಯಾವುದೇ ಉಪ್ಪಿನಕಾಯಿ ಆಗಲಿ ಬಹಳ ದಿನ ಬಾಳಿಕೆ ಬರುದಿಲ್ಲ. ಇಲ್ಲಿ ನಾವು ಹರಳುಪ್ಪನ್ನೇ ತಗೋಬೇಕು. ಇಲ್ಲಿ ನಾನು ಒಂದು 600 ಗ್ರಾಮ್ ಹರಳುಪ್ಪು ತಗೊಂಡಿನಿ. ಅದು ಸ್ವಲ್ಪ ಏನಾರೇ ಮಾಯಿಶ್ಚರ್ ಹಿಡಿದಿತ್ತು ಅಂದ್ರೆ ಸ್ವಲ್ಪನೇ ಬೆಚ್ಚಗೆ ಮಾಡಿ ಪೌಡರ್ ಮಾಡ್ಕೊಳ್ರಿ. ಇವಾಗ ಇದಕ್ಕೆ ಕೆಂಪು ಖಾರ ಪುಡಿ, ಇದು ಬ್ಯಾಡಗಿ ಖಾರ ಪುಡಿ ತಗೊಂಡಿನಿ. ನೀವು ಬೇಕಾದ್ರೆ ಅರ್ಧ ಗುಂಟೂರು ಅರ್ಧ ಬ್ಯಾಡಗಿ ತಗೋಬಹುದು. ನೋಡ್ಬೋದು ನೀವು ಮಾವಿನಕಾಯಿನೂ 4 ತಾಸು ಆಯ್ತು, ಕಲರ್ ಏನೂ ಚೇಂಜ್ ಆಗಿಲ್ಲ. ಬಟ್ ಅದ್ರ ಮೇಲೆ ಏನು ಹಸಿ ಹಸಿ ಅಂಶ ಇರ್ತದಲ್ಲ ಮಾಯಿಶ್ಚರು, ಅದು ಡ್ರೈ ಆಗಿ ಹೋಗ್ಯದ. ಒಂದು ವೇಳೆ ಅದ್ರ ಒಳಗೆ ಮೇಲೆ ಜಾಸ್ತಿ ಮಾಯಿಶ್ಚರ್ ಇತ್ತು, ಹಸಿ ಇತ್ತು ಅಂದ್ರೆ ಉಪ್ಪಿನಕಾಯಿ ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ. ಅದಕ್ಕೆ ಈ ಕೆಲವು ಟಿಪ್ಸನ್ನು ನೀವು ಫಾಲೋ ಮಾಡಬೇಕು. ಆಮೇಲೆ ಮಾವಿನಕಾಯಿನ ನೀವು ಬಟ್ಲದ ಅಳತಿ ಒಳಗೆ ಮಾಡೋರು, ಒಂದು ಮಾವಿನಕಾಯಿ ಜಾಸ್ತಿ ಇತ್ತು ದೊಡ್ಡದು ಬೌಲ್ ತೊಗೊರಿ, ಸ್ವಲ್ಪ ಇತ್ತು ಅಂದ್ರೆ ಸಣ್ಣ ಬೌಲ್ ತೊಗೊಳ್ರಿ. ಅಳತೆ ಮಾತ್ರ ನಾವು ಮಾವಿನಕಾಯಿಯನ್ನು 4 ಭಾಗವಾಗಿ ನಾನು ಅಳತೆ ಮಾಡ್ಲಿಕ್ಕತ್ತೀನಿ. ಇಲ್ಲೇ ನೀವು ಯಾವ ಸೈಜು ಎಷ್ಟು ಮಾವಿನಕಾಯಿ ಅದ ಅದ್ರದ್ದು 4 ಭಾಗ ನೀವು ಅದನ್ನು ಅಳತೆಗೆ ತಕ್ಕಂತೆ ಒಂದು ಬಟ್ಲವನ್ನಾಯಿತು ಬೌಲನ್ನಾಯ್ತು ಉಪಯೋಗ ಮಾಡಬೇಕು. ಇವಾಗ ನಾನು ಒಂದು ಬೌಲಿಂದ 4 ಈ ಮಾವಿನಕಾಯಿ ತೊಗೊಂಡಿನಿ ನಾನು ಹೆಚ್ಚಿದ್ದು. ಆಮೇಲೆ ಯಾವ ಪಾತ್ರೆ ಒಳಗೆ ನೀವು ಮಾವಿನಕಾಯಿ ಕಲಿಸ್ತೀರಿ ಆ ಪಾತ್ರೆ ಒಣಗಿರಬೇಕು, ಎಲ್ಲಿಯೂ ಹಸಿ ಅಂಶ ಇರಬಾರ್ದು. ಹಸಿ ಅಂಶ ಇತ್ತು ಅಂದ್ರೆ ಉಪ್ಪಿನಕಾಯಿ ಬೇಗ ಕೆಡ್ತದೆ. ಇದಕ್ಕೆ ನಾನು ಅರ್ಧ ಲೀಟರನ್ನಷ್ಟು ನಾನು ಎಳ್ಳೆಣ್ಣೆ ಹಾಕ್ಲಿಕ್ಕತ್ತೀನಿ. ಒಂದು ವೇಳೆ ನೀವು ಸಾಸಿವೆ ಎಣ್ಣೆ ಮಾಡ್ತಿದ್ರೆ ಸಾಸಿವೆ ಎಣ್ಣೆ ಉಪಯೋಗ ಮಾಡೋಕ್ಕಿಂತ ಮುಂಚೆ ಕೆಲವು ಟಿಪ್ಸನ್ನು ಫಾಲೋ ಮಾಡಬೇಕಾಗ್ತದೆ. ಅದ್ರ ಸಲುವಾಗಿ ನೀವು ನನ್ನ
ಒಂದು ಹಳೆ ವಿಡಿಯೋನ ನೋಡ್ರಿ, ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಅದ್ರೊಳಗೆ ಸಾಸಿವೆ ಎಣ್ಣೆಯನ್ನು ಯಾವ ರೀತಿ ನೀವು ಹಾಕಬೇಕು ಅನ್ನೋದು ಡಿಟೇಲ್ ಆಗಿ ಹೇಳೀನಿ. ಈ ಎಳ್ಳೆಣ್ಣೆ ಹಾಕಿದ ಮೇಲೆ ಒಂದು 3-4 ದೊಡ್ಡ ಚಮಚದಷ್ಟು ನಾವು ಅರಿಶಿನದ ಪುಡಿ ಹಾಕೊಳ್ಳೋಣ. ಅರಿಶಿನದ ಪುಡಿ ಎಣ್ಣೆ ಚಂದ ಕೈಯಿಂದ ಕಲಿಸ್ಬೇಕು. ಪ್ರತಿಯೊಂದು ಮಾವಿನಕಾಯಿಗೂ ನೋಡ್ರಿ ಎಣ್ಣೆ ಅರಿಶಿನ ಹತ್ತಬೇಕು. ಇದರಿಂದ ಮಾವಿನಕಾಯಿ ಭಾಳ ಲಗುನೆ ಮೆತ್ತಗೆ ಆಗೋದಿಲ್ಲ. ಈಗ ಇಲ್ಲಿ ನಾವೇನು ಹರಳುಪ್ಪನ ಪುಡಿ ಮಾಡೀವಿ ಅದು ಒಂದು ಅರ್ಧ ಬೌಲಿನಷ್ಟು, ಅರ್ಧ ಬೌಲ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು, 600 ಗ್ರಾಮ್ ಹಾಕೊಂಡಿನಿ. ಈಗ ಅದೇ ಬೌಲಿಂದ 300 ಗ್ರಾಮ್ಸ್ ಸಾಸ್ವಿ, ಇದು ಸಾಸ್ವಿ ಪುಡಿ ಏನದಲ್ಲ ಬಟ್ಲದ್ದು ಬೌಲ್ ಅಳತಿ ಒಳಗೆ ತಗೊಂಡ್ರ ಅರ್ಧ ಬೌಲ್ ಸಾಸ್ವಿ ಪುಡಿ ಅದ. ಇವಾಗ ಈ ಸಾಸ್ವಿ ಪುಡಿಯನ್ನು ಇದ್ರಾಗ ಹಾಕೋಣ. ಆಮೇಲೆ ಮೆಂತೆ ಪೌಡರ್ 100 ಗ್ರಾಮ್ ನಾನು ಪೌಡರ್ ಮಾಡಿದ್ದೆ, ಅಂದ್ರೆ ಒಂದು 4-5 ಟೇಬಲ್ ಸ್ಪೂನ್ ಮೆಂತೆ ಪೌಡರ್ ಹಾಕ್ರಿ. ಕೆಂಪು ಖಾರದ ಪುಡಿ ಒಂದು ಪೂರ್ತಿ ಬೌಲ್ ತಗೊಂಡಿನಿ, ಅಂದ್ರೆ 500 to 600 ಗ್ರಾಮ್ಸ್ ಅಪ್ರಾಕ್ಸಿಮೇಟ್ಲಿ ಅದು ಇರ್ಬೋದು. ಈಗ ಇದಕ್ಕೆ ನೀವು ಬೆಳ್ಳುಳ್ಳಿ ಬೇಕಾಗಿತ್ತು ಅಂದ್ರೆ ಒಂದು ಅರ್ಧ ಬೌಲ್ನಷ್ಟು ಬೆಳ್ಳುಳ್ಳಿ ಹಾಕೊಳ್ರಿ. ಯಾರಿಗೆ ಬೆಳ್ಳುಳ್ಳಿ ಬೇಡ ಅವರು ಹಿಂಗ್ ಹಾಕೊಳ್ಳೋಣ. ನಾನಿಲ್ಲಿ ಒಂದು 2-3 ಚಮಚದಷ್ಟು ಒಳ್ಳೆ ಚಲೋ ಹಿಂಗಿರ್ತದಲ್ಲ ಅದು ಹಾಕೊಂಡಿನಿ. ಆಮೇಲೆ 1 ಟೇಬಲ್ ಸ್ಪೂನ್ ಇಲ್ಲಿ ನಾವು ಮೆಣಸಿನ ಕಾಳು ಹಾಕೊಳ್ಳೋಣ. ಈ ಮೆಣಸಿನ ಕಾಳು ಹಾಕೋದ್ರಿಂದ ಉಪ್ಪಿನಕಾಯಿ ಬಹಳ ದಿನ ಬಾಳಿಕೆ ಬರ್ತದೆ. 2 ಟೇಬಲ್ ಸ್ಪೂನಿನಷ್ಟು ನಾವು ಇಲ್ಲಿ ಮೆಂತೆ ಕಾಳು ಹಾಕೊಳ್ಳೋಣ. ಉಪ್ಪಿನಕಾಯಿ ಒಳಗೆ ಈ ಮೆಂತೆ ಪುಡಿ, ಸಾಸ್ವಿ ಪುಡಿ, ಉಪ್ಪು, ಖಾರ, ಎಣ್ಣೆ ಇವೆಲ್ಲವೂ ಒಂದು ಪ್ರಿಸರ್ವೇಟಿವ್ ಕೆಲಸ ಮಾಡ್ತವ. ಇದು ಎಲ್ಲ ನಾವು ಕರೆಕ್ಟ್ ಸರಿಯಾದ ಪ್ರಮಾಣದೊಳಗೆ ಹಾಕೋದ್ರಿಂದ ಉಪ್ಪಿನಕಾಯಿ ಬಹಳ ದಿನ ಬಾಳಿಕೆನೂ ಬರ್ತದೆ. ಇರೋ ಎಣ್ಣೆ ಒಳಗೆ ಎಲ್ಲ ಮಸಾಲೆಯನ್ನ ಕಲಿಸಿ ನಾನು ಹಾಕಿ ಚಂದ ಕಲಿಸಿನಿ. ನೋಡ್ಬೋದು ನೀವು ಮಸಾಲೆ ಪ್ರತಿಯೊಂದು ಉಪ್ಪಿನಕಾಯಿಗೂ ಪೀಸಿಗೂ ಚಲೋ ಅನ್ಕೊಂಡದ. ಇವಾಗ ನಾನು ಇನ್ನೂ 1 ಲೀಟರ್ ಎಳ್ಳೆಣ್ಣೆ ಹಾಕ್ಲಿಕತ್ತೀನಿ. 4 kg ಮಾವಿನಕಾಯಿಗೆ ನೋಡ್ರಿ ಇಲ್ಲೇ 1.5 ಲೀಟರಿನಷ್ಟು ನಾನು ಎಳ್ಳೆಣ್ಣೆ ಹಾಕಿನಿ. ಎಳ್ಳೆಣ್ಣೆ ಬದಲಾಗಿ ನೀವು ಸಾಸಿವೆ ಎಣ್ಣೆ ಅಥವಾ ನಮ್ದು ನಾರ್ಮಲ್ ರಿಫೈನ್ಡ್ ಎಣ್ಣೆ, ಶೇಂಗಾದ ಎಣ್ಣೆ ಯಾವುದನ್ನು ಹಾಕೋಬಹುದು ನೀವು. ಈ ಸಾಸಿವೆ ಎಣ್ಣೆ ಹಾಕ್ಬೇಕಾದ್ರೆ ಮಾತ್ರ ಕೆಲವು ಟಿಪ್ಸ್ ಅನ್ನ ಫಾಲೋ ಮಾಡ್ಬೇಕಾಗ್ತದೆ. ಅದು ನನ್ನ ಹಳೆ ವಿಡಿಯೋದೊಳಗೆ ನಾನು ಆಲ್ರೆಡಿ ಶೇರ್ ಮಾಡೀನಿ, ಅದ್ರ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ಆಮೇಲೆ ಇದನ್ನೆಲ್ಲ ಚಂದ ಕಲಿಸಿ ನಾವು ಒಂದು ಒಣಗಿರೋ ಸ್ಟೀಲಿನ ಡಬ್ಬಿ ಒಳಗ ಹಾಕಿ ಮುಚ್ಚಿ ನಾನು 2 ದಿನದವರೆಗೂ ಇಡ್ತೀನಿ. 2 ದಿನದವರೆಗೂ ಯಾವುದೇ ಸ್ಟೀಲ್ ಪಾತ್ರೆ ಒಳಗಿಟ್ರ ಉಪ್ಪಿನಕಾಯಿ ಇಟ್ರ ಪಾತ್ರೆ ಏನೂ ಕೆಡೋದಿಲ್ಲ. ಒಂದು 2 ದಿನ ಆಗೋಕಿನ ಮುಂಚೆ ನಡುವೆ ಒಂದೊಂದ್ ಸರ್ತಿ ನಾನು ಕೈ ಆಡಿಸಿನಿ. ಇದು 2 ದಿನ ಆದ್ಮೇಲೆ ನೋಡ್ಬೋದು ನೀವು ಚಂದ ಎಣ್ಣೆ ಮೇಲೆ ಒಂದು 2 ಇಂಚಿನಷ್ಟು ಎಣ್ಣೆ ತೇಲಿ ಬಂದದ. ಎಣ್ಣೆ ಜಾಸ್ತಿ ಇರೋದ್ರಿಂದ ಏನಾಗ್ತದ ಉಪ್ಪಿನಕಾಯಿ ಬಹಳ ದಿನ ಬಾಳಿಕೆ ಬರ್ತದೆ. ಯಾಕಂದ್ರೆ ಇಲ್ಲಿ ಎಣ್ಣೆ ಕೂಡ ಒಂದು ಒಳ್ಳೆ ಪ್ರಿಸರ್ವೇಟಿವ್ ಕೆಲಸ ಮಾಡ್ತದ. ಆಮೇಲೆ ಇದ್ರಲ್ಲಿ ಇವಾಗ ನೀವು ಇದಕ್ಕೆ ಉಪ್ಪು, ಖಾರ ಅಥವಾ ಇಂಗು ಏನಾದ್ರೂ ಕಡಿಮೆ ಇತ್ತು, ಕಡಿಮೆ ಅನ್ಸಿತ್ತು ಅಂತಂದ್ರೆ ನೀವು ಇವಾಗ ಇದು ಉಪ್ಪು ಖಾರನ ಹೆಚ್ಚಿಗೆ ಹಾಕೋಬಹುದು. ಇದನ್ನ ಚಂದ ಕೈಯಿಂದ ಕಲ್ಸ್ಕೊಳ್ಳೋಣ. ಈಗ ಸ್ಟೋರ್ ಮಾಡೋದು ಅದು ಒಂದು ಬಹಳ ಚಾಲೆಂಜಿಂಗ್. ಉಪ್ಪಿನಕಾಯಿ ಇಷ್ಟೆಲ್ಲ ಹಾಕಿದ್ಮೇಲೆ ನೀವು ಯಾವ ರೀತಿ ಸ್ಟೋರ್ ಮಾಡಬೇಕು ಅಂತಂದ್ರೆ, ಒಂದು ನೀವು ಗಾಜಿಂದು ಬಾಟಲ್ ತಗೊಳ್ರಿ ಅಥವಾ ಭರಣಿ ತಗೊಳ್ರಿ. ಬಾಟಲು ಭರಣಿ ಚಂದ ತೊಳೆದು ನೀವು ಒರಿಸಿ ಬಿಸಿಲಾಗಿಡ್ಬೇಕು. ಬಾಟಲ್ದು ಮುಕ್ಕಾಲು ಭಾಗದಷ್ಟು ನೀವು ಈ ಹೋಳು ಮತ್ತ ಸ್ವಲ್ಪ ಏನದ್ರದ್ದು ರಸ ಇರ್ತದ ಹಾಕ್ರಿ. ಆಮೇಲೆ ಅದೇ ಕಲ್ಸಿದಾಗ ಏನ್ ತೆಳಗ ಬುಟ್ಟಿ ಒಳಗೆ ಎಣ್ಣೆ ಉಳಿತಿರ್ತದಲ್ಲ, ಆ ಎಣ್ಣೆ ಕೂಡ ಒಂದು 2 ಇಂಚಿನಷ್ಟು ಮೇಲೆ ಇರ್ಬೇಕು. ಅಂದ್ರ ಈ ಹೋಳುಗಳೇನವ ಎಣ್ಣೆ ಒಳಗ ಮುಳುಗ್ಬೇಕು ಚಂದ. ಆವಾಗ ಉಪ್ಪಿನಕಾಯಿ ಬಹಳ ದಿನ ಬಾಳಿಕೆ ಬರ್ತದೆ. ಇವಾಗ ಈ ಉಪ್ಪಿನಕಾಯಿಯನ್ನು ನೀವು ವರ್ಷಾನುಗಟ್ಲೆ ಸ್ಟೋರ್ ಮಾಡಿ ಇಡ್ಬೋದು. ಥ್ಯಾಂಕ್ ಯು.